ಸರ್, ಒಂದು ಕಾಲಕ್ಕೆ ಏಷ್ಯಾದ ಅತಿ ದೊಡ್ಡ ಕ್ಷೇತ್ರ ಅಂತ ಹೇಳ್ಬೋದು ಉತ್ತರಹಳ್ಳಿ. ಅಲ್ಲಿಂದ ನೀವು ನಿಮ್ಮ ಜರ್ನಿಯನ್ನು ಶುರು ಮಾಡ್ತೀರಾ. ನನಗೆ 94ರಲ್ಲಿ ಅನಂತಕುಮಾರ್ ಅವರು ದೊಡ್ಡ ಲೀಡ್ರು, ಯಡಿಯೂರಪ್ಪನವರು ದೊಡ್ಡ ಲೀಡ್ರು. ಆಗ ಅವರು ನನಗೆ ಒಂದು 2 ವರ್ಷ ಮುಂಚೆನೇ ನೀನೇ ಇಲ್ಲ ಅಭ್ಯರ್ಥಿ ಆಗಬೇಕು ಅಂತೇಳಿ ಮಾಡಿದ್ರು. ಸೊ ನಾನು ರೆಡಿ ಆದೆ. ಆಗಲೇ ನಾನು ಬೆಂಗಳೂರು ಅಧ್ಯಕ್ಷ ಆದೆ. ಫಸ್ಟ್ ಟೈಮ್ ನಾನು ಬೆಂಗಳೂರು ಅಧ್ಯಕ್ಷ ಆದೆ. ಸೊ ಅವತ್ತೇ ಜೀವರಾಜಾಳವರು ಅಡ್ಮಿಟ್ ಆಗಿದ್ದರು ಕಾಯಿಲೆಯಿಂದ. ಅವ್ರ ಕೊನೆ ದಿನಗಳು ಅನಿಸುತ್ತೆ. ನಾವು ಹೋದಾಗ ನಾನು, ವೆಂಕಯ್ಯ ನಾಯ್ಡು, ಅನಂತಕುಮಾರ್ ಅವ್ರು ನೋಡೋಕ್ಕೆ ಮಲ್ಯ ಆಸ್ಪತ್ರೆಗೆ ಹೋದ್ರಿ. ಅವಾಗ ಅವರು ಫ್ರಂಟ್ ಪೇಜಲ್ಲಿ ನೋಡು ನೀನು ಫೋಟೋ ಬಂದಿದ್ದೆ, ನಿನ್ನ ಕಿಡ್ನಾಪ್ ಮಾಡಿಬಿಡ್ತೀನಿ, ನಮ್ಮ ಪಾರ್ಟಿಗೆ ಬರಬೇಕು ನೀನು, JDSಗೆ ಬರಬೇಕು ನೀನು ಅಂತೇಳಿ, ಜನತಾದಳ ಬರಬೇಕು ಅಂತೇಳಿ ಅವತ್ತು ಜೋಕ್ ಮಾಡ್ತಾಯಿದ್ರು ವೆಂಕಯ್ಯ ನಾಯ್ಡುಗೆ, ಅನಂತಕುಮಾರ್ ಅವ್ರಿಗೆ. ಇನ್ನೂ ಅದು ನನಗೆ ಹಾಗೆ ಜ್ಞಾಪಕ ಇದೆ. ರಾಜಕೀಯದ ವಿಚಾರದಲ್ಲಿ ಮಿನಿಸ್ಟರ್ ಆಗಿರ್ಬೋದು, ಹಾಗೇನೇ ಒಳ್ಳೆ ಅಧ್ಯಕ್ಷರ ಪೋಸ್ಟನ್ನು ಅನುಭವಿಸಿದ್ರ, ಜೊತೆಗೇ ಇವಾಗ ವಿರೋಧ ಪಕ್ಷದ ನಾಯಕರಾಗಿದ್ದೀರಾ. ಈ ಎಲ್ಲ ಕ್ಯಾಟಗರಿಯನ್ನು ನೋಡಿದಾಗ ನಿಮಗೆ ಬಹಳ ತೃಪ್ತಿ ತಂದುಕೊಟ್ಟಂತಹ ಪೋಸ್ಟ್ ಯಾವುದು? ನಾನು 2006 ಅಲ್ಲಿ ನಾನು ಕುಮಾರಸ್ವಾಮಿ ಅವರು ಮತ್ತು ಯಡಿಯೂರಪ್ಪನವರ ಸರ್ಕಾರದಲ್ಲಿ ನಾನು ಹೆಲ್ತ್ ಮಿನಿಸ್ಟರ್ ಆಗಿದ್ದೆ. ಸೊ ಅದು ನನಗೆ ಭಾಳ ತೃಪ್ತಿ. ಯಾಕಂದರೆ ಹೊಸ್ದಾಗಿದ್ನಲ್ಲ, ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಮಂತ್ರಿ ಅನ್ನೋ ಪದವಿ ಸಿಕ್ಕಿರೋದು. ಸೊ ಭಾಳ ಹುರುಪಿತ್ತು, ಏನಾದರೂ ಮಾಡಬೇಕು ಅನ್ನೋ ಒಂದು ಛಲ ಇತ್ತು. ಆ ದೃಷ್ಟಿಯಿಂದ ನನಗೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಮಡಿಲು ಅನ್ನೋ ಒಂದು ಕಾನ್ಸೆಪ್ಟನ್ನು ತಂದೆ. ಅದರಲ್ಲಿ ಅವ್ರಿಗೆ 3 ತಿಂಗಳಿಗೆ ಬೇಕಾದಂಥ ಮೆಡಿಸನ್ಸು, ಟವಲ್ಲು, ಬಟ್ಟೆ, ಮಗುಗೆ ಏನೇನು ಬಟ್ಟೆ ಬೇಕಾಗಿದೆ ಅದು, ಅವ್ರಿಗೆ ಒದ್ಗೊಳೋ ಅಂಥದ್ದಕ್ಕೆ, ಅವ್ರಿಗೆ ಶೀತ ಆಗಬಾರ್ದು ಅನ್ನೋದ್ರಿಂದ ಏನೇನು ಮೆಡಿಸಿನ್ಸ್ ಕೊಡಬೇಕು ಎಲ್ಲ ಒಂದು ಪ್ಯಾಕೇಜ್. ಆ ಕಾಲದಲ್ಲೇ ಅದು 3,000 ರೂಪಾಯಿ ಬೆಲೆ ಬಾಳ್ತಾಯಿತ್ತು. ಅಷ್ಟು ಅದನ್ನು ನಾವು ಪ್ರತಿಯೊಬ್ಬರು ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಆದರೆ ಅವ್ರಿಗೆ ಆ ಕಿಟ್ಟನ್ನು ಕೊಡ್ತಾಯಿದ್ವಿ. ಇವತ್ತಿಗೂ ಇದೆ. ಭಾಳ ನನಗೆ ಮರೆಯಲಾರದ ಒಂದು ಘಟನೆ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಒಂದು ಟೀಚರ್ಸ್ ಸ್ಟ್ರೈಕ್ ನಡೀತಾ ಇತ್ತು ಬೆಂಗಳೂರು ವಿಧಾನಸೌಧ ಹತ್ರ. ಸುಮಾರು 9 ಗಂಟೆ ಆಗಿತ್ತು. ಊಟ ಮಾಡ್ತಾಯಿದ್ದೆ. ಯಾರೋ ಅನ್ನೋನ್ ಕಾಲ್ ಬಂತು ನನಗೆ. ಸರ್, ನಾನು ಸ್ಟ್ರೈಕಲ್ಲಿ ನಾವೆಲ್ಲ ಕೂತಿದ್ರಿ, ನನ್ನ ಪಕ್ಕದಲ್ಲಿದ್ದವನು ವಿಷ ಕುಡಿದ್ಬಿಟ್ಟ ಸರ್ ಅಂತ ಹೇಳ್ಬಿಟ್ಟು. ಏನಾಯಿತು ಅಂತ, ಈಗ ತೊಗೊಂಡೋಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೀರಿ ಸರ್. ಅಲ್ಲಿ ಹೋಗಿ ಕೇಳಿದ್ರೆ, ಡಾಕ್ಟ್ರನ್ನ ಕೇಳಿದ್ರೆ ಅದಕ್ಕೆ ICU ಸೆಟಪ್ ಬೇಕು. ಅದಕ್ಕೆ ಅವರು ಇಲ್ಲ, ನಾವು ಆಗ್ತಾ ಇಲ್ಲ ಸರ್, ಸಾಯ್ತಾ ಇದ್ದಾನೆ, ಬದುಕಿಸಿ ಅವನಿಗೆ, ಇನ್ನೇನು ಸತ್ತೋಗ್ಬಿಡ್ತಾನೆ, ಆಕ್ಸಿಜನ್ ಕೊಟ್ಟಿಲ್ಲ ಅಂದರೆ ಸತ್ತೋಗ್ತಾನೆ, ICUನಲ್ಲಿ ಬೇಕೇ ಬೇಕು ಅಂತೇಳಿ. ಸೊ ಯಾಕೆ ಅವ್ರು ಕೊಡ್ತಾ ಇಲ್ಲ ಅಂತ. ಇಲ್ಲ ಸರ್, ಅಲ್ಲಿ 8 ICU ಇದೆ, ಆ 8ರಲ್ಲೂ ಪೇಷಂಟ್ ಇದ್ದಾರೆ. ನಾನು ಊಟ ಮಾಡ್ತಾ ಇದ್ದೆ. ನಾನು ಊಟ ಮಾಡಲಾ ಅಥವಾ ಅವನ್ನ ಬದುಕಿಸ್ಲಾ? ಯಾಕಂದರೆ ಇಂಥದ್ದು ಸಾಮಾನ್ಯವಾಗಿ ಕೇಸ್ಗಳು ಬರ್ತಾನೆ ಇರ್ತೈತೆ ಹೆಲ್ತ್ ಮಿನಿಸ್ಟ್ರಿಗೆ ಈ ಥರದ್ದು. ಇಮಿಡಿಯೇಟಾಗಿ ಡ್ರೈವರು ಹೊರ್ಟೋಗಿದ್ದ. ಡ್ರೈವರ್ ಕರೆಸಿ ಕೂತ್ಕೊಂಡು ಇಲ್ಲಿಂದ ನಾನು ಜಾಲಹಳ್ಳಿಯಿಂದ ಸುಮಾರು 1 ಗಂಟೆ ಪ್ರಯಾಣ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಕೂತೆ. ಅಲ್ಲಿ ಹೋದ ತಕ್ಷಣ ಅವರು ಕಾರಿಡಾರಲ್ಲಿ ಹಾಕಿ ಕೂತಿರ್ಸಿದ್ರು. ಸಾಯೋ ಸ್ಟೇಜಲ್ಲಿದ್ದ. ನಾನು ಡಾಕ್ಟ್ರನ್ನ ಕರೆದು ಕೇಳಿದೆ. ಅವ್ರು ಹೇಳಿದ್ರು, ನೋಡಿ ಸರ್, ನಿಮ್ಮ ಚಾಯ್ಸು ಸರ್, ಅಲ್ಲಿ 8 ಜನ ಇದ್ದಾರೆ, ನೀವು ಇದು ಹಾಕು ಅಂದರೆ ಹಾಕ್ತೀರಿ, ಒಬ್ಬನ ತೆಗಿತೀರಿ, ಅವ್ನು ಸತ್ತೋಗ್ತಾನೆ ಸರ್ ಅಂತ. ನನಗೆ ಇಕ್ಕಟ್ಟಿನ ಪರಿಸ್ಥಿತಿ. ಒಬ್ಬರನ್ನ ಸಾಯಿಸಿ ಇನ್ನೊಂದನ್ನು ಮಾಡೋದನ್ನು ಅರ್ಥನೇ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ರೂಮಲ್ಲಿ ಕರ್ಕೊಂಡೋಗಿ ಒಂಚೂರು ಕಾಫಿ ಕುಡಿ ಅಂತ ಹೇಳ್ಬಿಟ್ಟು ಕಾಫಿ ಕುಡ್ಕೊಂಡು ಕೂತಿದ್ದೆ. ಅಲ್ಲಿ ಒಂದು ದೊಡ್ಡ ಹಾಲು ಕೂದಾಗ ಅಲ್ಲೆಲ್ಲ ಮೆಟೀರಿಯಲ್ಗಳು ಬಿದ್ದಿತ್ತು. ಯಾಕಂದರೆ ಆ ಯೂನಿಟೇ ಅದು, ನಾನು ಕೂತಿದ್ದಂಥ ಯೂನಿಟ್ ಏನಿದೆ ಅದು ಎಮರ್ಜೆನ್ಸಿ ಯೂನಿಟ್. ನಾನು ಡಾಕ್ಟ್ರನ್ನ ಕರೆದು ಕೇಳಿದೆ, ಏನಪ್ಪ ಇಷ್ಟೊಂದು ಎಕ್ವಿಪ್ಮೆಂಟ್ ಇಲ್ಲೆಲ್ಲ ಹಿಂಗೆ ಜೋಡಿಸಿದಿರಲ್ಲ, ಅದನ್ನು ನೀವು ಬೆಡ್ಗೆ ಹಾಕೋಕ್ಕಾಗಲ್ವ ಅಂತ. ಇಲ್ಲ ಸರ್, ಎಲ್ಲ ರಿಪೇರಿ ಆಗಿದೆ, ನನಗೆ ಸಡನ್ನಾಗೆ ಒಂದು ಮಾಡಿ ಬದುಕಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಡಾಕ್ಟರ್ಗಳೆಲ್ಲ ಕರೆದ್ಬಿಟ್ಟು ಹೋಗಿ ಎಲೆಕ್ಟ್ರಿಷಿಯನ್ಸ್ನು ಯಾರ್ಯಾರು ಎಲ್ಲ ನನ್ನ 5 ನಿಮಿಷದಲ್ಲಿ ಬರಬೇಕು ಅಂತೇಳಿ ಎಲ್ಲರೂ ಅಲ್ಲೇ ಕರೆಸ್ತೇನೆ ನಾನು. ನೋಡಿ ಎಲ್ಲ ಒಂದೊಂದು ಪಾರ್ಟ್ ಯಾವುದ್ರಲ್ಲಿ ನೋಡಿ, ಬ್ಯಾಟ್ರಿ ಯಾವುದ್ರಲ್ಲಿದೆ ಅದನ್ನು ತೆಗೆದು ಇದಕ್ಕೆ ಹಾಕಿ, ವೈರ್ ಯಾವುದು ಕಟ್ಟಾಗಿದೆ ಆ ವೈರ್ನ ಬೇರೆದ್ರಲ್ಲಿ ವೈರ್ ತೆಗೆದು ಇದಕ್ಕೆ ಹಾಕಿ ಅಂತ ಅಲ್ಲೇ ಕೂತ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಒಂದು ಯೂನಿಟ್ ಸೆಟಪ್ ಮಾಡಿ ಅದನ್ನು ಬೆಡ್ಗೆ ಹಾಕು ಅಂತ ಹೇಳಿದೆ. ಹಾಕ್ಬಿಟ್ಟು ಅವನ್ನ ತೊಗೊಂಡೋಗಿ ICUನಲ್ಲಿ ಹಾಕಿ, ಅವಾಗ ರಾತ್ರಿ ಮೋಸ್ಟ್ಲಿ 1:30-2 ಗಂಟೆ ಆಗೋಯ್ತು. 2 ಗಂಟೆಗೆ ಅವನಿಗೆ ಬೆಡ್ ಮೇಲೆ ಹಾಕಿ ಅವನಿಗೆ ಆಕ್ಸಿಜನ್ ಹಾಕಿ ಬಿಟ್ಟರು. ಆಯ್ತಾನಪ್ಪ ಅಂತಂದೆ. ಆಯಿತು ಅಂತ ಹೇಳಿದ್ರು. 4 ಗಂಟೆಗೆ ಮಲಗಿದಿಂದ ನಿದ್ದೆ ಆಗಿರಲಿಲ್ಲ. ಬೆಳಗ್ಗೆ ಲೇಟಾಗಿ ಎದ್ದೆ, ಸುಮಾರು 8-8:30 ಬಂದು ಆಚೆ ಜನಗಳ ಮಧ್ಯೆ ಕೂತು ಮಾತಾಡ್ತಾ ಇದ್ದೆ. ಫೋನ್ ಬಂತು. ಅದೇ ಯಾರು ನೆನ್ನೆ ಫೋನ್ ಮಾಡಿದ್ದ ಅವನು, ಸರ್ ಬದುಕ್ಬಿಟ್ಟ ಸರ್ ಅಂತ. ಅದು ನನಗೆ ಭಾಳ ಖುಷಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.